ನಮಸ್ಕಾರ. ಪಬ್ಲಿಕ್ ನುಡಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಮುಖ್ಯಾಂಶಗಳು. ಕೈಗೆ ಕೆಲಸ ಕೊಡಿ, ಬಾಕಿ ಇರುವ ಕೂಲಿಯನ್ನು ಬಿಡುಗಡೆ ಮಾಡಿ. ಹುನಗುಂದ ಗ್ರಾಮೀಣ ಕೂಲಿಕಾರರ ಸಂಘದ ಅಡಿಯಲ್ಲಿ ನಡೆದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಪ್ರವಾಸಿ ಮಂದಿರದಿಂದ ಪ್ರಾರಂಭವಾಗಿ ಬಸ್ ನಿಲ್ದಾಣದ ಮೂಲಕ ತಾಲೂಕ್ ಪಂಚಾಯತಿಗೆ ಬಂದು ತಲುಪಿತು. ನಿಮ್ಗೆ ಕೆಲಸ ಬೇಕು ಹೋಗ್ಬಿಡ್ತಾವೆ, ಅದಕ್ಕೆ ಜಾಬ್ ಕಾರ್ಡ್ ಡಿವೈಡ್ ಮಾಡಿಕೊಡ್ರಿ ಅಂತ ಕೇಳಿದ್ವಿ. ಆದ್ರೆ ಅವ್ರು ಏನು ಹೇಳ್ತಾರೆ, ರೇಷನ್ ಕಾರ್ಡ್ ಬೇಕಂತ ಹೇಳ್ತಾರೆ. ರೇಷನ್ ಕಾರ್ಡ್ ಬೇಕಂದ್ರೆ ಸರ್ಕಾರನ ರೇಷನ್ ಕಾರ್ಡ್ ನಿಲ್ಸೈತಿ. ನಮ್ಮ ಮನ್ಯಾಗ ಕುಟುಂಬ ಬೇರೆ ಅದಾವ ಅಂತಂದ್ರೆ ಅಲ್ಲಿ ಸಂಬಂಧಪಟ್ಟಂತ ವಿಡಿಯೋ ಹೋಗಿ ಇವ್ರ ಕುಟುಂಬ ಬೇರೆ ಐತೆ ಇಲ್ಲೋ ಬೇರೆ ಅಂತಂದ್ರೆ ನಾವು ಮನೆ ಬಿಟ್ಟು ಬೇರೆ ಆಗ್ಬೇಕಂತೇನಿಲ್ಲ. ನಾನೊಂದು ಮದುವೆ ಹಾಕ್ಯಾತ ನನ್ನ ಮಕ್ಕಳು ಅಂತ ನನ್ನ ಕುಟುಂಬನೇ ಬೇರೆ ಆಯ್ತು. ಅಲ್ಲಿ ಒಂದು ಜಾಬ್ ಕಾರ್ಡ್ ಕೊಡೋದು ಬಿಟ್ಟು ಅವ್ರು ಇಲ್ಲ ಇಲ್ಲದ ಕಾನೂನು ಹೇಳ್ತಾರೆ. ಆ ಕಾನೂನು ಇಲ್ಲದ ಕಾನೂನು ಹೇಳಿದ್ರಂತಂದ್ರೆ ನಮಗೆ ಕಾನೂನವಾಗಿ ಇದ್ದಿದ್ದು ಬೇಕು. ಇದು ಒಂದು ನಾವು ಕೆಲಸಕ್ಕೆ ಅರ್ಜಿ ಕೊಟ್ಟಾಟೆ 15 ದಿನದೊಳಗಾಗಿ ನಿಮ್ಗೆ ಎಲ್ರಿಗೂ ಕೆಲಸ ಕೊಡಬೇಕು. ಇದು ಸರ್ಕಾರ ನಿಮಗೆ ಮಾಡಿರುವಂಥ ಕಾನೂನು. ಆದ್ರೆ ಇಂಥ ಸಮಸ್ಯೆ ಬರ್ತಂತ ತಿಳ್ಕೊಂಡು ಯಾವ ಅಧಿಕಾರಿಗಳನ್ನು ರಿಸೀವ್ಡ್ ಕೊಡೋದಿಲ್ಲ. ರಿಸೀವ್ಡ್ ಕೊಡೋದಿಲ್ಲ, ಯಾಕಂದ್ರೆ ಅದಕ್ಕೆ ಜಾಬ್ ಕಾರ್ಡ್ಗೆ ನಮಗೆ ಕಾನೂನು ಹಾಕ್ತಾರ. ಈ ರಿಸೀವ್ಡ್ ಕೊಡೋಕೆ ಕಾನೂನನ್ನ ಅವರೇ ಉಲ್ಲಂಘನೆ ಮಾಡ್ತಾರೆ. ಕಾನೂನು ಅವರೇ ಉಲ್ಲಂಘನೆ ಮಾಡ್ತಾರೆ. ಆಮೇಲೆ ನಮಗೆ ಪೇಮೆಂಟ್ ಕೂಲಿ ಇದು NMMS ಆ್ಯಪ್ ಮಾಡ್ಕೊಟ್ಟೆ ಕೆಲಸ ತಗೋರಿ ಅಂತ ಹೇಳ್ತಾರೆ. ಅಂದರೆ ಕೆಲಸ ಮಾಡ್ರಿ ಅಂತ ಹೇಳ್ತಾರೆ. ಸರಿ, ಅದು ಇವ್ರು ಮಾಡಿದ್ದಲ್ಲ, ಅದು ಸರ್ಕಾರ ಕಾನೂನು ಮಾಡೈತೆ, ಅದನ್ನ ಒಪ್ಕೊಳ್ಳೋಣ. ಆದರೆ ನಾವು ಕೆಲಸ ಮಾಡ್ತೀವಿ, 7 ದಿವಸ ಕೆಲಸ ಮಾಡಿರ್ತೀವಿ, 2 ದಿವಸ ಫೋಟೋ ಅಪ್ಲೋಡ್ ಆಗಿರೋದಿಲ್ಲ. ಅದು 2 ದಿವಸ ಅಬ್ಸೆಂಟ್ ಆಗುತ್ತೆ. ಅದಕ್ಕೆ ಹಿಂಬಲ NMR ತೆಗೆದುಕೊಡ್ಬೇಕು ಇವರು. ಇಲ್ಲ, ಮತ್ತೆ ಅದಕ್ಕೆ ಹೋಗುತ್ತೆ 2-3 ತಿಂಗಳು. ಆ ಪೇಮೆಂಟ್ ಯಾರು ಕೊಡೋರು? ಮತ್ತೆ ಅದಕ್ಕೆ ಹೋಗ್ಕೇಟೆ ನಾವು ಕೆಲಸ ಬಿಟ್ಕೇಟೆ ಫೋಟೋ ತೆಗೆಸ್ಕೊಳಕ್ಕೆ ಹೋಗ್ಬೇಕು. ಇದು ನಮಗೆ. ಆದ್ರೆ ಅವ್ರಿಗೆ ಸಂಬಂಧಪಟ್ಟವು ಏನಿರ್ತಾವಲ್ಲ, ಯಾರು ಅಧಿಕಾರಿಗಳಿಗೆ ಸಂಬಂಧಪಟ್ಟು ಇನ್ನೂ ಬೇರೆ ನಮ್ಮ ದುಡಿಯೋರು ಇರ್ತಾರೆ, ಅವರಿಗೆ ಅವರಲ್ಲಿ ಕೆಲಸದ ಮೇಲೆ ಬರೋದು ಬೇಕಾಗಿಲ್ಲ. ಅವ್ರಿಗೆ ಹೆಂಗಾಗುತ್ತೋ ಆಗಿಬಿಡುತ್ತೆ ಪೇಮೆಂಟ್. ಇದು ಅಧಿಕಾರಿಗಳ ಮಲತಾಯಿ ಧೋರಣೆ. ಇಲ್ಲೂ ಕೂಡ ಕಾನೂನು ಉಲ್ಲಂಘನೆ ಮಾಡ್ತಾರೆ. ಯಾಕೆ ಕಾರ್ಮಿಕರಂದ್ರೆ ತಾರತಮ್ಯ ಮಾಡೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ನಾವು ಬೇರೆದಲ್ಲಿದ್ದೀವಿ, ಹಾಗಾದ್ರೆ ನಾವು ಕಾರ್ಮಿಕರಲ್ಲ, ಅವ್ರು ಅಷ್ಟೇ ಕಾರ್ಮಿಕರ. ಅವ್ರಿಗೆ ಯಾಕೆ ಅಲ್ಲಿ ಹೋಗಿ ತಾವೇ ಫೋಟೋ ಮಾಡ್ತಾರ? ನಾವಾದ್ರೆ ನಾವು ದುಡ್ಕೊಂಡು ತಿಂತೀವಿ ಅಂದ್ರೆ ಕೇಳಿ ಬರಬೇಕು ಫೋಟೋ, ಇಲ್ಲ ನಿಮ್ಗೆ ಪೇಮೆಂಟ್ ಮಾಡೋದಿಲ್ಲ ಅಂತ ಇದು ಒಂದು. ಆಮೇಲೆ ಕೆಲಸದ ಮೇಲೆ ಏನೋ ಒಂದು ಬೈಕ್ ತೊಗೊಂಡು ಹೋಗ್ತಿರ್ತೀರಿ, ಬೇಕಾಗಿರಲಿ ಬೈಕ್ ತೊಗೊಂಡು ಹೋಗ್ತಿರ್ತೀರಿ, ಏನೋ ಒಂದು 2-3 ಕಿಲೋಮೀಟ್ರ್ ಅಂತ ಹೇಳ್ಕೈತೆ, ಅಥವಾ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದ್ಕೈತೆ. ನಿಮ್ಮ ಮನೆಯಲ್ಲಿ ಇನ್ನೂ ಒಂದು ಏನೋ ಕಾರ್ಯಕ್ರಮ ಇರ್ತೈತೆ, ಆ ಕಾರ್ಯಕ್ರಮ ಮುಗಿಸ್ಬೇಕು, ನೀವು ಮತ್ತೊಂದು ಕಡೆ ಹೋಗ್ಬೇಕಂತ ಈ ಕಡೆ ಬರ್ತಿರ್ತೀವಿ. ಯಾವುದೋ ಏನೋ ಅಚಾನಕ್ ಹಾಕ್ಯಾಟೆ ಬಿದ್ದು ಬಿಡ್ತಾರ. ಆ ಕೆಲ್ಸಕ್ಕೆ ಹೋಗೋರು ಹೋಗ್ಯಾಟೆ ಏನಾದರೂ ಅವ್ರು ಬೇಕಂತ ಹೋಗ್ಯಾಟ ಬೀಳ್ಬೇಕಂತ ಹೋಗ್ತಾರ, ಅಥವಾ ಕಾಲು ಮುಡ್ಕೋಬೇಕಂತ ಹೋಗ್ತಾರ. ಅದನ್ನಿಲ್ಲ. ಆದ್ರೆ ಅಧಿಕಾರಿಗಳು ಏನು ಹೇಳ್ತಾರೆ, ನೀವು ಕೆಲಸದಿಂದ ಬರುವಾಗ ಬಿದ್ದೀರಿ, ಇಲ್ಲ ಕೆಲ್ಸಕ್ಕೆ ಹೋಗುವಾಗ ಬಿದ್ದೀರಿ, ಅಥವಾ ಕೆಲಸದ ಮ್ಯಾಕೆ ಏನಾದರೂ ಬಿದ್ದೀರಿ ಅಂತ ಕೇಳ್ತಾರೆ. ಅಂದ್ರೆ ನಾವು ಕೆಲಸ ಮಾಡ್ಬೇಕಂತಂದ್ರೆ ನಾವು ಹೋಗ್ಯಾಟ ಕೆಲಸದ ಮೇಲೆನೇ ಬೀಳ್ಬೇಕು, ಕೆಲಸದ ಮೇಲೆನೇ ಕಾಲು ಮುಡ್ಕೋಬೇಕು. ಇದು ಅಧಿಕಾರಿಗಳ ಕಾನೂನು. ಇವು ಕಾನೂನಲ್ಲ. ಆಮೇಲೆ ಇವೆಲ್ಲ ಅವ್ರು ಹೇಳ್ದಂಗೆ ಕೇಳಿದ್ರು ಓಕೆ ಅಂತ ಕೇಳ್ತೆ. ನಮಗೆ ಬೇಕಾಗಿದ್ದು ಕೆಲಸ ಕೂಲಿ ನೀವು ಏನೇ ಮಾಡ್ಕೊರಿ ಅಂತ ಹೇಳ್ಕೈತೆ. ಇದು ಮೇ 14 ಇಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳ್ಕೈತೆ. ಮೇ 14ನೇ ತಾರೀಕು ಲೆಟ್ರ್ ಕೊಟ್ಟಿವಿ. ಯಾರ್ಯಾರಿಗೆ ಕೊಟ್ಟಿವಿ? ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕೊಟ್ಟಿವಿ, ಇವ್ರು ರಿಸೀಟ್ ತೊಗೊಂಡ್ಕೊಟ್ಟೆ. ಜಿಲ್ಲಾ ಪಂಚಾಯತಿ ಉಪ ಕಾರ್ಯದರ್ಶಿಗಳಿಗೆ ಕೊಟ್ಟಿವಿ, ಅಲ್ಲಿ ರಿಸೀಟ್ ತೊಗೊಂಡಿವಿ. ಆಮೇಲೆ CO ಸರಿಗೆ ಕೊಟ್ಟಿವಿ, ಅಲ್ಲಿ ರಿಸೀಟ್ ತೊಗೊಂಡಿವಿ. ಎಲ್ಲ ನಮ್ಮ ಕಡೆ ಅದಾವು. ಆದ್ರೆ ಅದಕ್ಕೆ ಇಲ್ಲಿವರೆಗೂ ಅಪ್ರೂವ್ ಸಿಕ್ಕಿಲ್ಲ. ಆದ್ರೆ ಎಂಥ ದುರಂತ ನೋಡ್ರಿ. ಸರ್ಕಾರ ಹೇಳುತ್ತಾ ಇಲ್ಲಿ ನೋಡ್ರಿ ಎಲ್ಲ ಮಹಿಳೆಯರ ಕುಂತೀರಿ, ನಮ್ಮ ಪುರುಷರಿಗಿಂತ ಹೆಚ್ಚು ನೀವೇ ಕುಂತೀರಿ. ಸರ್ಕಾರ ಹೇಳುತ್ತಾ ಈ ಉದ್ಯೋಗ ಖಾತ್ರಿ ಒಳಗ ಹೆಚ್ಚು ಮಹಿಳೆಯರನ್ನ ಭಾಗವಹಿಸ್ರಿ ಅಂತ ಕೇಳ್ತಾರ. ಸರ್ಕಾರ ಹೇಳುತ್ತಾ, ಆದ್ರೆ ನಾವಿಲ್ಲಿ ಬಂದಿರೋದು ನಾವು ಮಹಿಳೆಯರು ಬಂದಿವಿ, ನಮಗೆ ಕೆಲಸ ಕೊಡ್ರಿ ಅಂತ ಕೇಳಕ್ ಬಂದಿವಿ. ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ವಿರುದ್ಧವಾಗಿ ನಡ್ಕೋತಾರಲ್ಲ, ಇಂಥ ಅಧಿಕಾರಿಗಳು ನಮಗೆ ಹಾಕ್ಬೇಕು. ಸರ್ಕಾರದ ಕಾನೂನು ಪಾಲನೆ ಮಾಡಲಿಲ್ಲ ಅಂತಂದ್ರೆ ಮತ್ತೆ ಸರ್ಕಾರಕ್ಕೆ ಇಂಥ ಅಧಿಕಾರಿಗಳು ಯಾಕೆ ಬೇಕು? ನೋಡಿ, ಎಲ್ಲ ಕಾನೂನು ಉಲ್ಲಂಘನೆ ಮಾಡ್ತಾರ. ದುರಂತ. ಇನ್ನೊಂದು ವಿಷಯ, ಕರಡಿ ಇವು ಸಣ್ಣ ಪುಟ್ಟ ಸಮಸ್ಯೆನಕ್ಕಿಂತ ದೊಡ್ಡ ಸಮಸ್ಯೆನ ಬೇರೆ ಕಡೆ ಅದು ಕರಡಿ. ಆಮೇಲೆ ಒಂದು ಗುಡೂರು ಗ್ರಾಮ ಪಂಚಾಯತಿ ಮೇದಿಂದ ಕೆಲಸ ಕೊಟ್ಟಿಲ್ಲ ಇಲ್ಲಿವರೆಗೂ ಮೇದಿಂದ ಕೆಲಸ ಕೊಟ್ಟಿಲ್ಲ.
ಯಾಕೆ ಕೊಟ್ಟಿಲ್ಲ? ಇದಕ್ಕೆ ಕಾರಣ ಏನು? ಇದಕ್ಕೆ ಹೇಳಬೇಕು. ಆಮೇಲೆ ನಮ್ಮ ಜಾಬ್ ಕಾರ್ಡ್ ಆಧಾರ್ ಶಿಫ್ಟಿಂಗ್ ಆಗಬೇಕು, ಆಧಾರ್ ರಿಮೂವ್ ಆಗಬೇಕು, ಜಾಬ್ ಕಾರ್ಡ್ ಡಿವೈಡೆಡ್ ಆಗಬೇಕು, ವೈದ್ಯಕೀಯ ವೆಚ್ಚಕ್ಕೆ ಪರಿಹಾರ ಸಿಗಬೇಕು. ಆಮೇಲೆ ಎಲ್ಲೆಲ್ಲಿ ಕೆಲಸ ಕೊಟ್ಟಿಲ್ಲ ಆ ಅಧಿಕಾರಿಗಳಿಗೆ ನೀವು ಯಾವ ಥರ ದಂಡ ಹಾಕ್ತಿರೋ ಅಥವಾ ನಿರುದ್ಯೋಗ ಭತ್ಯೆ ಹಾಕಿಕೊಡ್ತಿರೋ ಹಾಕಿ ಕೊಡಬೇಕು. ಅಂದ್ರೆ ನಾವು ಇಲ್ಲಿಂದ ಎದ್ದು ಹೇಳ್ತೀವಿ. ಇಲ್ಲ ಅಂತಂದ್ರೆ ಅದು ಕೆಲವು ಅಧಿಕಾರಿಗಳಿಗೆ, ಅದಕ್ಕೆ ಈ ಸರ್ ಇವರು ಹೊಸ್ತಾಗಿ ಬಂದಾರ, ಆದ್ರೆ ಇಲ್ಲಿ ಅವ್ರೆ ಕೆಲವು PDO ಅಧಿಕಾರಿಗಳು ಏನು ಹೇಳ್ತಾರ, ಅವ್ರ ಮನಸ್ಸಿನಾಗ ಐತಿ, ಇಲ್ಲ ನೀವು ಗೋಸ್ನ್ಯಾಗ ಹೋಗಾಕತ್ತೀರಿ. ಅಲ್ಲಿ ಕೆಲವು ಅಧಿಕಾರಿಗಳನ್ನ ನೋಡಿ ನಾನು ಹಿಂದೆ ನಿಂತ್ಕೊಂಡು ಕೇಟೆ ನಗಾಕತ್ತಿದ್ರು. ಅಂದ್ರೇನು, ನಾವು ಚೀರಾಡಕತ್ತೀವಿ, ಅವ್ರಿಗೆ ಚಲ್ಲಾಟತ್ತೈತೆ. ನಾವು ಮನಸ್ಸು ಮಾಡಿದ್ರೆ ನಿಮ್ಮನ್ನು ಹುಚ್ಚಿ ಒಯ್ಯಕ್ಕೂ ಬಿಡುದಿಲ್ಲ. ಇದು ಅಧಿಕಾರಿಗಳು ತಿಳ್ಕೋರಿ. ವಿಶೇಷವಾಗಿ ಜಂಬಲ್ದಿನ್ನಿ PDO ಇಲ್ಲಿ ನಾವು ಏನು ಮಾಡಕತ್ತೀವಿ ಅಷ್ಟು ಚಲ್ಲಾಟತ್ತೈತೆ ಅವ್ರಿಗೆ. ಎತ್ತರ ಇರಲಿ ನಿಮಗೆ. ನೀವು ಜಂಬಲ್ದಿನ್ನಿ ಪಂಚಾಯತ್ ಒಳಗೆ ನಾನು ಗ್ರಾಹಕಸ್ನವ್ರಿಗೆ ನಾವು ಅವ್ರಿಗೆ ಕೆಲಸ ಕೊಡಬೇಡ ಅಂತ ಹೇಳಿಲ್ಲ, ಕೂಲಿ ಕೊಡಬೇಡ ಅಂತ ಹೇಳಿಲ್ಲ. ನಮ್ಮವ್ರಿಗೆ ನೀವು ಬರ್ರಿ ಆಪ್ ಕಾರ್ಡ್ ಅಂತ ಹೇಳ್ತೀರಿ, ಆದರೆ ಅಲ್ಲಿ ಹೋಗಿ ನಿಮಗೆ ಬೇಕಾದಂಗೆ ಮಾಡ್ಕೋತೀರಿ. ಇದು ಎಚ್ಚರಿಕೆ ಇರಲಿ ನಿಮಗೆ. ಇವು ನಮ್ಮ ಸಮಸ್ಯೆ ಬಗೆಹರಿಯೋರಿಗೂ ನಾವು ಎದ್ದು ಹೇಳೋದಿಲ್ಲ. ಆದ್ರೆ ನಮ್ಮ ತಾಯಂದಿರು ಬಂದಾರ, ನಮ್ಮ ಸಹೋದರರು ಬಂದಾರ, ಅವರಿಗೆ ನಾವು 5 ಗಂಟೆ 6 ಗಂಟೆ ಕಳಿಸ್ಕೊಡ್ತೀವಿ. ಇಲ್ಲ CO ಸರ್ ಬರಬೇಕು, ಇಲ್ಲ DS ಅವ್ರು ಬರಬೇಕು, ಇಲ್ಲ DMS IS ಅವರು ಬರಬೇಕು, ADPC ಅವ್ರು ಬರಬೇಕು. ಯಾಕಂದ್ರೆ ಅವ್ರು ಹೇಳ್ತಾರೆ ಜಾಬ್ ಕಾರ್ಡ್ ಸಮಸ್ಯೆ ಹೇಳಿದ್ರೆ, ಇಲ್ಲ ನಿಮ್ಗೆ ಯಾರು MIS ಆಮೇಲೆ ಕಂಪ್ಯೂಟರ್ ಆಪ್ರೇಟರ್ಗೆ ಹೇಳಿವ್ರಿ ಬರಕ್ಕೆ ಹೇಳಿವ್ರಿ ಅಂತ ಹೇಳ್ತಾರೆ. ಆದ್ರೆ ಅವರು ಇವ್ರು ನಾವು ಹೋಗಿರ್ತೀವ್ರಿ ಅವ್ರು ಟೈಮ್ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಇಲ್ಲಿ ಬರಬೇಕು. ಎಷ್ಟು ಪಂಚಾಯತಿ ಜಾಬ್ ಕಾರ್ಡ್ ಅದು ಡಿವೈಡ್ ಮಾಡ್ತಾರೋ, ಆಧಾರ್ ರಿಮೂವ್ ಮಾಡ್ತಾರೋ, ಅವು ಏನು ಆಧಾರ್ ಶಿಫ್ಟ್ ಮಾಡ್ತಾರೋ ಅದನ್ನ ಮಾಡಿಕೊಡ್ಬೇಕು. Incoming call from